ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೋಶಾ ಕುಚ್ಚನ್ನ ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾನು ಈಗೆಲ್ಲ ಇಷ್ಟೆಲ್ಲ ಹಾಕಿದ್ದೀನಿ. ಈಗ ಒಂದೆರಡು ಕಂಬಗಳನ್ನು ಹಾಕಿ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ ಫ್ರೆಂಡ್ಸ್. ನಾನೀಗ ಆಲ್ರೆಡಿ 6 ಕಂಬಗಳನ್ನು ಹಾಕಿದ್ದೀನಿ. ನೋಡಿ ಇಲ್ಲಿ 1 2 3 4 5 6 ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 3 ಚೈನ್ನ ತಗೊತೀನಿ. 1 2 3 ಚೈನ್ನ ತಗೊಂಡಿದ್ದೀನಿ. ಈಗ 3 ಚೈನ್ನ ನಾನು ಸ್ಯಾರಿಗೆ ಲಾಕ್ ಮಾಡ್ತೀನಿ. ನೋಡಿ, ಈ ಥರ ನೋಡಿ, ಈ ಥರ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ನಾನು 6 ಎಳೆ ದಾರನ ತಗೊಂಡಿದ್ದೀನಿ. ಈಗ ನಾನು ಮತ್ತೆ ಕಂಬಗಳನ್ನು ಹಾಕ್ತೀನಿ. 6 ಕಂಬಗಳನ್ನು ಹಾಕ್ತೀನಿ. ನೋಡಿ, ಡಬಲ್ ಚೈನ್ ತಗೊಂಡಿರೋದು ನಾನು, ಸಿಂಗಲ್ ಚೈನ್ ತಗೊತಾ ಇಲ್ಲ. ನೋಡಿ, ಡಬಲ್ ಚೈನ್ ತಗೋಬೇಕು. ಹೀಗೆ ನೋಡಿ, ಪ್ರತಿಯೊಬ್ಬರು ಕೂಡ ಹಾಕ್ಬೋದು. ಕ್ರೋಶಾ ಬರದೇ ಇರೋರು ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾವ ರೀತಿ ಅಂತ ಹೇಳಿಬಿಟ್ಟು. ನೋಡಿ, 3 ಕಂಬಗಳನ್ನು ಹಾಕಿದ್ದೀನಿ. ನಂತರ ಮತ್ತೆ ಡಬಲ್ ಚೈನ್ ತಗೊತಾ ಇದ್ದೀನಿ. ನೋಡಿ, ಮತ್ತೆ ಸ್ಯಾರಿಗೆ ಜಾಯಿಂಟ್ ಮಾಡ್ತಾ ಇದ್ದೀನಿ. ನೋಡಿ, 4 ಆಯಿತು. ಮತ್ತೆ ಒಂದು ಈ ಥರ ನಿಧಾನಕ್ಕೆ ಹಾಕ್ಕೊಳ್ತಾ ಹೋಗಬೇಕು. 5 ಆಯಿತು. ಮತ್ತೆ ಡಬಲ್ ಚೈನ್, ಮತ್ತೆ ಸ್ಯಾರಿಗೆ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೋಡಿ ಫ್ರೆಂಡ್ಸ್, 6 ಕಂಬಗಳನ್ನು ಹಾಕಿದ್ದೀನಿ. 1 2 3 4 5 6 ಆಯಿತಾ. 6 ಕಂಬಗಳನ್ನು ಹಾಕಿದ ನಂತರ ನಾನು ಮತ್ತೆ ಒಂದು ಬೀಡ್ಸ್ನ ಇದಕ್ಕೆ ಸೇರಿಸಬೇಕು. ಅದರಿಂದ ನಾನು ಮತ್ತೆ ಒಂದು ನಾಟ್ ಮಾಡ್ಕೊತೀನಿ. ನೋಡಿ, ಒಂದು ಚೈನ್ನ ಮತ್ತೆ ಎಳ್ಕೊತೀನಿ. ನಂತರ ಇದನ್ನು ನಾನು ಹೀಗೆ ಬಿಡ್ತೀನಿ. ಹೀಗೆ ಬಿಟ್ಟು ಈ ಥರ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಬೀಡ್ಸ್ನ ಈ ಥರ ಇದಕ್ಕೆ ನೀಡ್ಲಿಗೆ ಫಸ್ಟ್ ಹಾಕ್ಕೋಬೇಕು. ನೀಡ್ಲಿಗೆ ಹಾಕ್ಕೊಂಡ ನಂತರ ಮತ್ತೆ ಇದಕ್ಕೆ ಥ್ರೆಡ್ ಸೇರಿಸ್ಕೋಬೇಕು. ನೋಡಿ, ಈಗ ಬೀಡ್ಸ್ ಒಳಗಿಂದ ಥ್ರೆಡ್ನ ತೆಗಿಬೇಕು. ನೋಡಿ, ಹೀಗೆ ಬಂದಿದೆ. ನಂತರ ಮತ್ತೆ ನಾನು ಒಂದು ನಾಟ್ನ ಹಾಕ್ಕೊತೀನಿ. ನೋಡಿ, ಚೈನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ನಾನು ಸೀರೆಗೆ ಜಾಯಿಂಟ್ ಮಾಡ್ತೀನಿ. ಎಷ್ಟಾಗುತ್ತೆ ಅಷ್ಟು ಡಿಸ್ಟೆನ್ಸ್ ಎಷ್ಟಿದೆ ಇದು ಮಣಿದು ಅಷ್ಟು ಹಾಕ್ಕೋಬೇಕು. ನೋಡಿ, ಈ ಥರ ಮತ್ತೆ ಕಂಬನ ಹಾಕ್ಕೋಬೇಕು. ಮತ್ತೆ ಡಬಲ್ ಚೈನ್ ನೋಡಿ, ಈ ಥರ ಹಾಕ್ತಾ ಇದ್ದೀನಿ. ಬರೋರಿಗೆ ಏನಾದರೂ ನಾನು ಏನಾದರೂ ಮಾಡ್ತಿರೋದ್ರಲ್ಲಿ ಏನಾದರೂ ತಪ್ಪು ಅನಿಸಿದರೆ, ಏನಾದರೂ ರಾಂಗ್ ಅನಿಸಿದರೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಏನು ರಾಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಯಾಕಂದರೆ ಕಲಿತಿದ್ದೀನಲ್ವಾ, ಕಲಿಬೇಕಾದ್ರೆ ತಪ್ಪು ಮಾಡೋದು ಸಹಜ ಅಲ್ವಾ. ಅದರಿಂದ ನಾನೇನಾದರೂ ತಪ್ಪು ಮಾಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ಮತ್ತೆ 6 ಕಂಬಗಳನ್ನು ಹಾಕ್ತಾ ಇದ್ದೀನಿ. ಈಗ ಫಸ್ಟ್ ರೌಂಡ್ ಕ್ರೋಶಾ ಆಗಿದೆ ನೋಡಿ ಫ್ರೆಂಡ್ಸ್. ಬೇಸಿಕ್ ಚೈನ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಾನು
ಬೀಡ್ಸ್ ಸುತ್ತಲೂ ಒಂದು ಕ್ರೋಶನ ಹಾಕ್ತೀನಿ, ಫ್ಲವರ್ ಥರ ಹಾಕ್ತೀನಿ. ಹೇಗಿರುತ್ತೆ ಅಂತ ನೋಡಿ ಹೇಳಿ. ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ನಾನು ಬೇಸಿಕ್ ಕ್ರೋಶನ ಮುಗಿಸಿದ್ದೀನಿ. ಇಲ್ಲಿ ನಾವು 2 ಮನೆನ ಬಿಟ್ಬಿಡಬೇಕು. 1 2 2 ಮನೆನ ಬಿಟ್ಟು ನಾವು ಡೈರೆಕ್ಟಾಗಿ ಇದಕ್ಕೆ ಮಣಿಗೆ ಲಾಕ್ ಮಾಡ್ಕೋಬೇಕು. ಈಗ ನೋಡಿ ನಾನು ಡೈರೆಕ್ಟಾಗಿ ಮಣಿಗೆ ಲಾಕ್ ಮಾಡ್ಕೊತೀನಿ. ನೋಡಿ ನೋಡಿ ಮತ್ತೆ ನಾನು ಮಣಿ ಕೆಳಗಿರೋ ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ಹೀಗೆ ತಗೋಬೇಕು. ಫಸ್ಟ್ 2 ಕ್ರೋಶ, ಡಬಲ್ ಕ್ರೋಶನ ತಗೋಬೇಕು. ನೋಡಿ ಈಗ ನಾನು ಇದಕ್ಕೆ ಮಣೆ ಹಾಕ್ತೀನಿ. ಈ ಮಣಿನ ಹೀಗೆ ಲಾಕ್ ಮಾಡ್ಕೋಬೇಕು. ನಂತರ ಮತ್ತೆ ಡಬಲ್ ಕ್ರೋಶ, ನೋಡಿ ಹೀಗೆ ಡಬಲ್ ಕ್ರೋಶದಿಂದ ಒಂದು ಎಳೆನ ತಗೋಬೇಕು. ನಂತರ ಮತ್ತೆ 2 ಚೈನ್ ಆಗುತ್ತೆ. 2 ಚೈನ್ ಆದ ತಕ್ಷಣ ಮತ್ತೆ ಸಿಂಗಲ್ ಲಾಕ್ ಆಗುತ್ತೆ. ನೋಡಿ ಈ ಸಿಂಗಲ್ ಲಾಕಲ್ಲಿ ನಾನು ಮತ್ತೆ ಮಣೆನೇ ಹಾಕ್ತಾ ಇದ್ದೀನಿ. ಹೀಗೆ ಈ ಥರ ಮಣಿನ ಎಳ್ಕೋಬೇಕು. ನಂತರ ಮತ್ತೆ ಡಬಲ್ ಲಾಕ್, ನೋಡಿ ಈ ಡಬಲ್ ಲಾಕ್. ಫ್ರೆಂಡ್ಸ್ 6 ಮಣೆ ಹಾಕಿದ ಮೇಲೆ ನೋಡಿ 1 2 3 4 5 6 7 ಕಂಬಗಳಿದ್ದಾವೆ. ಅದರಲ್ಲಿ 6 ಮಣಿಗಳನ್ನು ಹಾಕಿದ್ದೀನಿ ನಾನು. ಈಗ ನೆಕ್ಸ್ಟ್ ಬಂದುಬಿಟ್ಟು ಸಿಂಗಲ್ ಕ್ರೋಶನ ತೊಗೊಂಡಿದ್ದೀನಿ. ನೋಡಿ ಸಿಂಗಲ್ ಕ್ರೋಶ ಅಂದರೆ ಈ ಥರ ನೋಡಿ. ನೆಕ್ಸ್ಟ್ ಮತ್ತೆ ಇಲ್ಲಿ 3 ಚೈನ್ ಹಾಕಿದ್ದೀನಲ್ವಾ, ಇದ್ರ ಮೇಲೆ ನಾನು 2 ಸಿಂಗಲ್ ಕ್ರೋಶನ ತೊಗೊತೀನಿ. ನೆಕ್ಸ್ಟ್ ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶ ತೊಗೊತೀನಿ. ಇಲ್ಲಿ ದೊಡ್ಡ ಮನೆ ಹತ್ರ ಬಂದುಬಿಟ್ಟು 2 ಮನೆನ ಬಿಡಬೇಕು. 2 ಮನೆ ಬಿಟ್ಟು ನಾನು ಸಿಂಗಲ್ ಕ್ರೋಶನ ಹಾಕಿರ್ತೀನಿ. ಇಲ್ಲಿ ಬಂದುಬಿಟ್ಟು ಸಿಂಗಲ್ ಕ್ರೋಶ ಹಾಕಿದ್ದೀನಿ ನೋಡಿ. ಈಗ ನಾನು ಡೈರೆಕ್ಟಾಗಿ ಮಣಿಗೆ ಲಾಕ್ ಆಗಿರುತ್ತಲ್ವ ಆ ದಾರಕ್ಕೆ ನಾನು ಜಾಯಿಂಟ್ ಮಾಡ್ತೀನಿ ಡಬಲ್ ಕ್ರೋಶ ಅಂತ ತಗೊಂಡು. ನೋಡಿ ಈ ಥರ, ನೋಡಿ ಈ ಥರ. ಇಲ್ಲಿ ಒಂದು ಮಣಿನ ಹಾಕ್ತೀನಿ.
ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ಮಾಡಿದ್ದೀನಿ, ಹೀಗೆ ಬಂದಿದೆ. ಹಾಯ್ ಕೂತು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ನೋಡಿ. ಕೂತು. ಹಾಯ್ ಫ್ರೆಂಡ್ಸ್, ನಮ್ಮ ಮಮ್ಮಿ ಕುಚ್ಚು ಚೆನ್ನಾಗಿ ಹಾಕವ್ರೆ, ಸೂಪರಾಗಿ ಹಾಕವ್ರೆ. ಅದೇ ಎಲ್ಲೂ ನೋಡ್ರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.